ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೂರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಟರಾಯನದೊಡ್ಡಿ ಗ್ರಾಮದಲ್ಲಿ ಶ್ರೀ ಸಿದ್ದಪ್ಪಾಜಿ ರವರ ದೇವಾಲಯದಲ್ಲಿ 4ನೇ ವರ್ಷದ ಚಂದ್ರಮಂಡಲ ಉತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ಸಿದ್ದಪ್ಪಾಜಿಯವರ 4ನೇ ವರ್ಷದ ಚಂದ್ರಮಂಡಲ ಉತ್ಸವವು ಜನವರಿ 3ರಿಂದ ಜನವರಿ 6ನೇ ತಾರೀಕಿನವರೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು, ಇನ್ನು ಶ್ರೀ ಸಿದ್ದಪ್ಪಾಜಿರವರ ಚಂದ್ರಮಂಡಲ ಉತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಭಿಷೇಕ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ಗಣಪತಿ ಹೋಮ, ಬಸಪ್ಪನಿಗೆ ಹಾಲಿನ ಅಭಿಷೇಕ, ಅನ್ನದಾಸೋಹ, ಗಂಗೆ ಪೂಜೆ, ಪಾದಪೂಜೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ರಾಜು ಪುಟ್ಟಸ್ವಾಮಿ, ಚೆನ್ನಪ್ಪ ಎಸ್ ಪುರಸ್ವಾಮಿ, ಚಿಕ್ಕರಾಜು, ರಘು, ಅಪ್ಪಾಜಿ, ರಾಜಲಿಂಗ, ಸಿದ್ದರಾಜು, ಪುಟ್ಟರಾಜು, ಚಂದ್ರು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಭಕ್ತರು, ಗ್ರಾಮಸ್ಥರು ಭಾಗವಹಿಸಿದರು. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಪೂಜ್ಯ ಗುರುಗಳಾದಂತಹ ನುಗ್ಗೇಹಳ್ಳಿ ಮಠದ ಮಹೇಶ್ವರ ಗುರುಗಳು ಇಲ್ಲ ಅಂತ ಹೇಳೋದಿಲ್ಲ. ಅವರು ಆಯ್ತಪ್ಪ, ಎಲ್ಲಿ, ಯಾವ ಊರು, ಏನು, ನನಗೆ ವಿಳಾಸ ತಿಳಿಸಿ ಅಂತ ಹೇಳ್ತಾರೆ. ಇವತ್ತು ನಾವು ತಕ್ಕೊಂಡಿದ್ದೇನು ಅಂದ್ರೆ, ಗುರುಗಳಿಗೆ ಪಿನ್ನ ಹಾಕಿದೀವಿ, ಫೋನ್ ಮಾಡಿದೀವಿ, ಆದ್ರೆ ಈ ಜಾಗಕ್ಕೆ ಬರುವಂತ ಒಂದು ಇದನ್ನೇ ಕಳಿಸಿಲ್ಲ, ಮ್ಯಾಪ್. ಅವರಿಗೆ ಇಂಥ ಜಾಗಕ್ಕೆ ಬರಬೇಕು ಅಂತೇಳಿ ನಾವು ಮೊಬೈಲಲ್ಲಿ ಅವರಿಗೆ ಚಿತ್ರಣನೇ ಕಳಿಸಿಲ್ಲ. ಆದರೂ ನಮಗೆ ಫೋನ್ ಮಾಡಿ ಅವರು ಎಲ್ಲಿಗೆ ಬರಬೇಕು ಬೇಗ ಹಾಕಿ ಅಂದರು. ಅವರು ದಯಮಾಡಿಸಿದ್ದಾರೆ. ಪೂಜ್ಯ ಗುರುಗಳ ಒಂದು ಆಶೀರ್ವಾದ ನಿಮಗಿದೆ. ತಾವೆಲ್ಲ ತಾಯಂದಿರು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ತಮ್ಮ ಕುಟುಂಬದವರೊಂದಿಗೆ ನಗುತ್ತಾ ಬೆಳಿಗ್ಗೆನೆ ಶುಚಿಗಾರಿಗಳಾಗಬೇಕು. ಏನೇಳಿ ತಾವು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಭಸ್ಮಗಂಧಾದಿಗಳನ್ನು ಹಣೆಯಲ್ಲಿ ಧರಿಸಿ ಕುಂಕುಮವನ್ನಿಟ್ಟು ಹೂವನ್ನು ಮುಡಿದು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಯಾಕೇಳಿ, ನಮ್ಮ ಮನೆ, ನಮ್ಮ ಕುಟುಂಬ, ನನ್ನ ಮಕ್ಕಳು, ನನ್ನ ಮನೆತನ ಉದ್ಧಾರವಾಗಬೇಕನ್ನುವಂತಹ ಒಂದು ಮನೋಭಾವ ಹೆಣ್ಣು ಮಕ್ಕಳಲ್ಲಿರಬೇಕು.
ಹೆಣ್ಣು ಬಾಳಿನ ಕಣ್ಣು, ಸಂಸಾರದ ಕಣ್ಣು ಅಂತೇಳಿ ಹಿಂದಿನಿಂದ ಪೂರ್ವಜರು ಹೇಳ್ತಾ ಬಂದಿದ್ದಾರೆ. ಹೆಣ್ಣಿನಿಂದಲೇ ಸಂಸಾರ, ಹೆಣ್ಣಿನಿಂದಲೇ ಈ ಜಗತ್ತು ಉಳಿದಿರುವುದು. ಇಂತಹ ಹೆಣ್ಣು ಮುಂದಿನ ಪೀಳಿಗೆಗೆ, ನಮ್ಮ ಏಳಿಗೆಗೆ ದಾರಿದೀಪ. ಹೆಣ್ಣೊಂದು ಕಲಿತರೆ, ಹೆಣ್ಣೊಂದು ನಲಿದರೆ ಇಡೀ ದೇಶವೇ ನಕ್ಕಂತೆ, ದೇಶವೇ ಕಲಿತಂತೆ ಅಂತೇಳಿ ನಾವು ಭಾವಿಸಿದ್ದೇವೆ. ಈ ದೇವಾಲಯದಲ್ಲಿ ಸಿದ್ದಪ್ಪಾಜಿಯವರು ಉತ್ತರ ದೇಶದಿಂದ ದಕ್ಷಿಣದೆಡೆಗೆ ಮುಖ ಮಾಡಿ ಬಂದರು. ಈ ಸಿದ್ದಪ್ಪಾಜಿಯವರು ಪುಣ್ಯವಂತ ಪೂಜ್ಯ ಗುರುಗಳಾದರು. ಇವರು ರಾಜಪ್ಪಾಜಿ, ಚನ್ನಮ್ಮಾಜಿ ಹಾಗೂ ದೊಡ್ಡಮ್ಮಾಜಿಯವರನ್ನ ಒಡಗೂಡಿ ತಮ್ಮ ಕಾಯಕವನ್ನ ಬೊಪ್ಪೇಗೌಡನ ಪುರದಲ್ಲಿ, ಬೊಪ್ಪೇಗೌಡನ ಒಂದು ಕುರಿಯ ಕಟ್ಟುವ ಗದ್ದಿಗೆಯಲ್ಲಿ ಇವರು ಪ್ರಾರಂಭ ಮಾಡಿದ್ರು. ಆ ಗುರು ಗದ್ದಿಗೆಯನ್ನು ಮಾಡ್ಕೊಂಡ್ರು, ಗುರು ಮಠವನ್ನ ಮಾಡ್ಕೊಂಡ್ರು. ಅಲ್ಲಿ ಕಬ್ಬಿಣದ ಆಚಾರ್ಯನ್ನ ಕರೆಸಿ ಕುಲುಮೆಯನ್ನ ಮಾಡಿ ಅಲ್ಲಿ ಅನೇಕ ವಿಧವಾದಂತಹ ಪವಾಡಗಳನ್ನು ತೋರಿದಂತಹ ಮಹಾಮಹಿಮರಾದಂತಹ ಸಿದ್ದಪ್ಪಾಜಿಯವರು. ಅವರು ಕಾಲಜ್ಞಾನದ ಬಗ್ಗೆ ಇವತ್ತಲ್ಲ, ಹಿಂದೆನೆ ಬರೆದಿದ್ದಾರೆ. ಏನ್ ಹೇಳಿ? ಮುನ್ನೊಂದು ಕಾಲದಲ್ಲಿ ಬರುವಳೊಬ್ಬಳು ಮಾರಿ, ಮುನ್ನೊಂದು ಕಾಲದಲ್ಲಿ ಬರುವಳೊಬ್ಬಳು ಮಾರಿ, ದೇಶ ದೇಶವ ಗುಡಿಸುವಳು, ಊರು ಊರುಗಳ ಗುಡಿಸುವಳು. ಒಂದು ಕೈಯಲ್ಲಿ ಕಸಬರಿಕೆ, ಒಂದು ಕೈಯಲ್ಲಿ ಮರ. ಏನ್ ಹೇಳಿ? ಒಂದು ಕೈಯಲ್ಲಿ ಕಸಬರಿಕೆ, ಒಂದು ಕೈಯಲ್ಲಿ ಮರ. ಬೀದಿ ಬೀದಿಗಳ, ಊರು ಊರುಗಳ ಗುಡಿಸುವಳು, ಗುಡಿಸಿ ಗುಡ್ಡೆಯನ್ನಾಕಿ. ಏನ್ ಹೇಳಿ? ನಾವೆಲ್ಲ ರೈತರು ಕಣದಲ್ಲಿ ರಾಶಿಯನ್ನ ಮಾಡ್ತೀವಿ. ಅಂತಹ ರಾಶಿಯಲ್ಲಿ ಅವರು ಗಾಳಿ ಬಂದಾಗ ರಾಶಿಯನ್ನ ತೂರುತ್ತಾರೆ. ತೂರಿದಾಗ ಉಳಿದಂತಹ ಕಾಳುಗಳನ್ನ ಮತ್ತೆ ಮರದಲ್ಲಿ ಹಾಕಿ ಕೇರ್ತಾರಂತೆ. ಅಂತಹ ಭವಿಷ್ಯವನ್ನು ನುಡಿದಿದ್ರು ಮಹಾ ಸಿದ್ದಪ್ಪಾಜಿಯವರು. ಕೇರಿ ಅದರಲ್ಲಿ ಉಳಿದಂತಹ ಗಟ್ಟಿ ಕಾಳುಗಳು ನಾವೆಲ್ಲ ಇವತ್ತಿಲ್ಲಿ ಕೂತಿದ್ವಿ. ಏನೇಳಿ? ಪುಣ್ಯವಂತರು, ಧರ್ಮವಂತರು, ಶಿವಲಿಂಗವನ್ನು ಪೂಜೆ ಮಾಡಿದಂಥವರು, ಅಂತಹ ಶಿವಜ್ಞಾನವನ್ನು ಬಲ್ಲವರಾಗಿದ್ರು. ಇನ್ನೂ ಒಂದು ಹೇಳಿದ್ದಾರೆ ಮಹಾಗುರುಗಳು, ತುರುಕರ ಆಳ್ವಿಕೆ ಹೆಚ್ಚಿ ಕೊರೆಸುವರು ಕುರಿ ಕೋಳಿ ಹಂದಿಗಳ ಉತ್ತಮರ ಕೈಯಲ್ಲಿ. ಹೇಗಿದೆ ನೋಡಿ? ತುರುಕರ ಆಳ್ವಿಕೆ ಹೆಚ್ಚಿ ಕೊರೆಸುವರು ಕುರಿ ಕೋಳಿ ಹಂದಿಗಳ ಉತ್ತಮರ ಕೈಯಲ್ಲಿ. ನಾ ಗುರು, ನಾ ಬ್ರಾಹ್ಮಣ, ನಾ ಲಿಂಗವಂತ, ನಾ ಜಂಗಮ, ನಾನು ಮೇಲು, ನಾನು ಕೀಳು, ನಾನು ಹಿಂದೂ ಅಂತ ನಾವೇನ್ ಹೇಳ್ತೀವಿ. ಐ ಚುಪ್ ಬೈಡ್ರೆ ರೇ ಕ್ಯಾರೆವೋ ಅಂತ ಹೇಳ್ತಾರಂತೆ. ಅಂತ ಕಾಲ ಬಂದಿದೆ, ಬರ್ತಾ ಇದೆ. ನೀವು ನೋಡಿದಿರಿ ದೇಶದಲ್ಲಿ ಏನೇನು ಆಗ್ತಾ ಇದೆ. ನಮ್ಮ ನೆರೆಯ ರಾಜ್ಯದಲ್ಲಿ, ನೆರೆಯ ದೇಶದಲ್ಲಿ ನಮ್ಮ ಮೇಲೆ ಯಾವ ರೀತಿಯ ಒಂದು ಶೋಷಣೆಯನ್ನು ಮಾಡ್ತಿದ್ದಾರೆ. ಇಂತಹ ಒಂದು ನಮ್ಮ ಹಿಂದೂಗಳು ಇವರಿಂದ ಎಷ್ಟು ಅನುಭವಿಸ್ತಾ ಇದೀವಿ ಅಂದ್ರೆ, ನಾವು ಹಿಂದೂಗಳಾಗಿ ನಾವು ಹಿಂದೂ ಅಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ರೀ. ಚಿಕ್ಕಮಗಳೂರು ನಗರ ನಿಮಗೆ ಗೊತ್ತಿರಬೇಕು. ಚಿಕ್ಕಮಗಳೂರು ನಗರದಲ್ಲಿ ಸುತ್ತಮುತ್ತಲೂ ಬೆಟ್ಟ ಗುಡ್ಡಗಳ ಸಾಲು, ಎತ್ತ ನೋಡಿದರು ಗುರುಪೀಠಗಳು. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಬಾಳೆಹೊನ್ನೂರು, ಶೃಂಗೇರಿ, ಅನ್ನಪೂರ್ಣೇಶ್ವರಿಯ ಹೊರನಾಡು, ಇಂತಹ ಪುಣ್ಯ ಸ್ಥಳಗಳಿವೆ. ಚಿಕ್ಕಮಗಳೂರಿನಲ್ಲಿ ಇನ್ನೊಂದು ಪ್ರಸಿದ್ಧವಾದ ತಾಣ ದತ್ತಪೀಠ. ದತ್ತಪೀಠದಲ್ಲಿ ಇವತ್ತು ನಮ್ಮ ಹಿಂದೂಗಳು, ನಮ್ಮ ಅರ್ಚಕರು ಇರ್ಲಿಕ್ಕೆ ಆಗ್ತಾ ಇಲ್ಲ ಬಂಧುಗಳೇ. ಹೆದರ್ತಾ ಇದ್ದಾರೆ. ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಕಳ್ಳರು ಕರ್ಕೊಂಡು ಹೋದಂಗೆ. ಮತ್ತೆ ಅಲ್ಲಿಂದ ಕಳ್ಳರು ಬಂದಂಗೆ ಬರ್ಬೇಕು ನಾವು ಅರ್ಚಕರು. ಯಾಕೆ ಹೇಳಿ? ಅಲ್ಲಿರೋರೆಲ್ಲ ಅವರೇ, ಎಲ್ಲ ಎಲ್ಲಿಂದಲೂ ಬಂದವರವರು ಸಮಾಧಿ ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ಗದ್ದಿಗೆ, ಅಲ್ಲೊಂದು ಗದ್ದಿಗೆ, ಅಲ್ಲೊಂದು ಗದ್ದಿಗೆ. ಅವ್ರು ಯಾರು ಸಾಯ್ತಾರೆ ಅವ್ರನ್ನೆಲ್ಲ ಅಲ್ಲೇ ಮಾಡಿದ್ದಾನೆ. ಹಿಂದೆ ದತ್ತ ಗುರುಗಳು, ದತ್ತಾತ್ರೇಯರು, ಅನುಸೂಯಮ್ಮನ ಮಗ, ಅವರು ತಪಸ್ವಿಗಳು, ತಪಸ್ ಮಾಡ್ತಾ ಇದ್ದರಂತೆ. ಆವಾಗ ಇವನು ಎಲ್ಲಿಂದಲೋ ಬಂದ. ಅಲ್ಲಿ ಸಿಗ್ತಕ್ಕಂತಹ ಗಿಡಮೂಲಿಕೆಗಳು
ಪತಯೇ ಶಿವ ಹರ ಹರ ಮಹಾದೇವ್. ಹರ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ್. ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಮಹಾರಾಜ್ ಕೆ, ಶ್ರೀ ಮಂಡೇ ಸ್ವಾಮಿ ಮಹಾರಾಜ್ ಕೆ, ರಾಜಪ್ಪಾಜಿ ಸ್ವಾಮಿ ಮಹಾರಾಜ್ ಕೆ, ಶ್ರೀ ಬಸಪ್ಪ ಸ್ವಾಮಿ ಮಹಾರಾಜ್ ಕೆ. ಸಾಂಬಜೇ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ್. ಶ್ರೀ ಷಡಸ್ಥಲ ಬ್ರಹ್ಮ ಶ್ರೀ ಮಾಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ರಾಜಪ್ಪಾಜಿಯವ್ರ ಪಾದಕ್ಕೊಂದ್ಸರಿ ಹೋಗೇನಿ, ದೊಡ್ಡಮ್ಮ ತಾಯಿಯವ್ರ ಪಾದಕ್ಕೊಂದ್ಸರಿ ಹೋಗೇನಿ, ಅಣ್ಣಾಜಮ್ಮನವ್ರ ಪಾದಕ್ಕೊಂದ್ಸರಿ ಹೋಗೇನಿ, ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯನ ಪಾದಕ್ಕೊಂದ್ಸರಿ ಹೋಗೇನಿ, ಬಸಪ್ಪನ ಪಾದಕ್ಕೊಂದ್ಸರಿ ಹೋಗೇನಿ, ತಾಯಿ ಕಪಾಳಮ್ಮನ ಪಾದಕ್ಕೊಂದ್ಸರಿ ಹೋಗೇನಿ, ಆಂಜನೇಯನ ಪಾದಕ್ಕೊಂದ್ಸರಿ ಹೋಗೇನಿ, ಚೆನ್ನೈಯನ ಪಾದಕ್ಕೊಂದ್ಸರಿ ಹೋಗೇನಿ, ಲಿಂಗಯ್ಯನ ಪಾದಕ್ಕೊಂದ್ಸರಿ ಹೋಗೇನಿ, ಬಂಡವಾಳ ಮಾಚಪ್ಪನ ಪಾದಕ್ಕೊಂದ್ಸರಿ ಹೋಗೇನಿ. ಕುರುಬುಕಟ್ಟೆ ಕೆಲಸತೆ ಉಗೇನಿ ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾದಪ್ಪ.
ಕೊಟ್ಟಿಲ್ಲ ಅಲ್ಲಿ ಆಗ್ತಾ ಇದ್ರು ಹಂಗೆ ಕಿತ್ಕೊಂಡ್ರು ಪೇಪರ್ ಸಮೇತ. ಭಕ್ತಾದಿಗಳಲ್ಲಿ ವಿನಂತಿ, ದಯವಿಟ್ಟು ಯಾರು ಹೋಗಬಾರ್ದು. ಪ್ರಸಾದ ಸೇವನೆ ಇದೆ. ಎಲ್ಲರನ್ನು ದೇವರ ದರ್ಶನವನ್ನು ಮಾಡಿ ಎಲ್ಲರೂ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡೇ ಹೋಗಬೇಕು. ದಯವಿಟ್ಟು ಎಲ್ಲ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆ ಇದೆ. ನಾವು ಶಾವಕಾಶವಾಗಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಬೇಕು. ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ, ಈ ಚಂದ್ರಮಂಡಲ ಇಷ್ಟು ವೈಭವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಭಾವನಾ ಪುಟ್ಟಸ್ವಾಮಿ. ಇವತ್ತು ನಾವು ಬ್ಯಾಟರಾಯನದೊಡ್ಡಿಯಲ್ಲಿರುವಂತಹ ಮಿನಿ ಚಿಕ್ಕಲ್ಲೂರು ಅಂತಾನೆ ಫೇಮಸ್ ಆಗಿರುವಂತಹ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ 4ನೇ ವರ್ಷದ ಚಂದ್ರಮಂಡಲ ಉತ್ಸವ ನಡೀತಾ ಇದೆ. 4 ದಿನ ನಡೀತಾ ಇರುವಂತಹ ಚಂದ್ರಮಂಡಲ ಉತ್ಸವದ ಕಾರ್ಯಕ್ರಮದ ವಿವರ ಇಂತಿದೆ. ಮೊದಲನೇ ದಿನ ಅಂದ್ರೆ 3ನೇ ತಾರೀಕು 1ನೇ ತಿಂಗಳು 2026ನೇ ತಾರೀಕು ಚಂದ್ರಮಂಡಲ ಉತ್ಸವ ಇರುತ್ತೆ. ಬೆಳಗಿನ ಜಾವದಲ್ಲಿ ದೇವರಿಗೆ ಅರ್ಚನೆ, ಅಭಿಷೇಕ, ಪೂಜೆ, ಹೋಮ, ಹವನ ಇರುತ್ತೆ. ಹಾಗೆ ಸಂಜೆ ಚಂದ್ರಮಂಡಲ ಉತ್ಸವದ ಜೊತೆಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಹಾಗೆ ಮರುದಿನ 4ನೇ ತಾರೀಕು ಬೆಳಗಿನ ಜಾವದಲ್ಲಿ ದೇವರಿಗೆ ಅಭಿಷೇಕ, ಹೋಮ, ಹವನ ಎಲ್ಲವನ್ನೂ ನಡೆಯುತ್ತೆ. ಹಾಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಹಾಗೆ 5ನೇ ತಾರೀಕು
ಹೋಮ ಹವನ ಪೂಜೆ ಜೊತೆಗೆ ಸಂಜೆಯಲ್ಲಿ ಗ್ರಾಮದ ಬೀದಿಗಳಲ್ಲಿ ದೇವರ ಮೆರವಣಿಗೆ ನಡೆಯುತ್ತೆ. ಶ್ರೀ ಸಿದ್ದಪ್ಪಾಜಿ ಸ್ವಾಮಿಯ ಕಂದಾಯದ ಸಮೇತ ಶ್ರೀ ಕಬ್ಬಾಳಮ್ಮ ದೇವಿ ಹಾಗೂ ಮಸಿಯಮ್ಮ ತಾಯಿಯ ಮೆರವಣಿಗೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ನಡೆಯುತ್ತೆ. ಹಾಗೆ 6ನೇ ತಾರೀಕು ಪಂಕ್ತಿ ಸೇವೆ ನಡೆಯುತ್ತೆ. ಇಲ್ಲಿ ಭಕ್ತಾದಿಗಳು ಬಂದು ದೇವರಿಗೆ ಮರಿಯನ್ನು ಹೊಡೆದು ಸೇವೆಯನ್ನು ಸಲ್ಲಿಸಿ ಅವರವರು ಭಕ್ತಿ ಸೇವೆಯನ್ನ ಮಾಡಿ ಹೋಗ್ತಾರೆ. ಹಾಗೆ ಈ ಕಾರ್ಯಕ್ರಮದ ವಿಶೇಷಗಳು ನಿಮಗೆ ತಿಳಿದಿದೆ ಅಂತ ಗೊತ್ತಾಗಿದೆ. ಹಾಗೆ ಮುಡಿ ಕೊಡುವಂತ ಭಕ್ತಾದಿಗಳು ಹಾಗೂ ದೇವರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸುವಂತ ಭಕ್ತಾದಿಗಳು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದು ಎಲ್ಲಾ ಸೇವೆಯನ್ನು ಸಲ್ಲಿಸುವಂತ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಪ್ಪಾಜಿ ಸ್ವಾಮಿ ದೇವಸ್ಥಾನದ 4ನೇ ವರ್ಷದ ಅದ್ಧೂರಿ ಚಂದ್ರಮಂಡಲ ಮಹೋತ್ಸವವು ಬಹಳ ವಿಜೃಂಭಣೆ ನಡೆದಿದೆ. ಪ್ರಥಮ ದಿನ ಚಂದ್ರಮಂಡಲ ದಿನ ಬಹಳ ವಿಜೃಂಭಣೆ ನಡೆದಿದೆ. ಬೆಳಗಿಂದ ಮಹಾಗಣಪತಿ ಪೂಜೆ, ಸಂಕಲ್ಪ, ಮಹಾಗಣಪತಿ, ಹಾಗೆ ರುದ್ರಾಭಿಷೇಕ, ಗಣಹೋಮ, ವಾಸ್ತುಹೋಮ, ನವಗ್ರಹ ಹೋಮ, ಪುಣ್ಯಾಹ, ನಾಂದಿ, ಅದು ರುದ್ರ ಹೋಮ, ಸಕಲ ದೇವತೆಗಳ ಹೋಮಗಳನ್ನು ಬಹಳ ಅದ್ಧೂರಿಯಾಗಿ ನಡೆದಿದೆ. ಆಗಲೇ ಮತ್ತು ಸಂಜೆ 4ರಿಂದ ಶ್ರೀ ಹಾಸನ ಜಿಲ್ಲೆಯ ನುಗ್ಗೇಹಳ್ಳಿ ಗ್ರಾಮದ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಆಗಮಿಸಿದ್ದು ಗಂಗೆ ಪೂಜೆ ಮತ್ತು ಅವರಿಂದ ಆಶೀರ್ವಚನವನ್ನು ಹಾಗೂ ಚಂದ್ರಮಂಡಲ ಉದ್ಘಾಟನೆಯನ್ನು ಮಾಡಿ ಅದಾದ ಮೇಲೆ ಅವರನ್ನು ಬೀಳ್ಕೊಟ್ಟಿದ್ದಾಗಿದೆ. ಅತಿ ಹೆಚ್ಚಿನ ಸಂಖ್ಯೆ, ನಾನು ನೋಡಿದಾಗೆ ತುಂಬ ಸಂಖ್ಯೆಯಲ್ಲಿ ಜನಗಳನ್ನು ಬಂದಿದ್ದು ಉಂಟು. ಇವತ್ತು ಬಹಳ ಭಕ್ತರುಗಳು ಆಗಮಿಸಿ ಭಕ್ತರ ಒಂದು ಭಗವಂತನ ಕೃಪೆ ಪಾತ್ರರಾಗಿದ್ದಾರೆ. ಇನ್ನು 3 ದಿವಸ ಕಾಲ ಸತತವಾಗಿರ್ತದೆ. ಅಂದರೆ 4 ದಿವಸ ಇರುವಂಥ ಕಾರ್ಯಕ್ರಮ ಇದು ನನಗೆ ಪ್ರಥಮ ವರ್ಷ. ನಾನು ಬಂದು 2 ತಿಂಗಳಾಗಿದೆ ಅಷ್ಟೇ. ನನಗಿದು ಪ್ರಥಮ ವರ್ಷ. 2ನೇ ದಿನ ನಾಳೆನೂ ಕೂಡ ಅಭಿಷೇಕ ಇರ್ತದೆ. ಬೆಳಿಗ್ಗೆ ರುದ್ರಾಭಿಷೇಕ ಇರ್ತದೆ, ಅಷ್ಟೋತ್ತರ ಇರ್ತದೆ, ಮಹಾಮಂಗಳಾರತಿ ಇರ್ತದೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗ, ಅಂದರೆ ಬಂದಂತಹ ಭಕ್ತರಿಗೆ ದರ್ಶನಗಳಿರ್ತದೆ. ಮತ್ತು ನಾಡಿದ್ದು ಕೂಡ ಬೆಳಿಗ್ಗೆ ರುದ್ರಾಭಿಷೇಕ ಇರ್ತದೆ ಮತ್ತು ಬಂದಂಥ ಭಕ್ತರಿಗೆ ದರ್ಶನ ಇರ್ತದೆ. ಸಂಜೆ 5 ಗಂಟೆಗೆ ಸಿದ್ದಪ್ಪಾಜಿ ಸ್ವಾಮಿಯವರ ಉತ್ಸವ ಮೆರವಣಿಗೆ ಇರ್ತದೆ. ಮಂಗಳವಾರ ದಿವಸ ಪಂಥಿ ಸೇವೆ ಇರ್ತದೆ, ರುದ್ರಾಭಿಷೇಕ ಇರ್ತದೆ, ಪಂಥಿ ಸೇವೆ ಇರ್ತದೆ. ದಿನಕ್ಕೆ ಒಂದೊಂದು ಅಭಿಷೇಕ ಅಂತನ್ನೋಂಥ ವಿಚಾರವನ್ನು ನಾವು ಮಾಡಿದ್ದೀವಿ. ಒಂದು ದಿವಸ ರುದ್ರಾಭಿಷೇಕ, ಒಂದು ದಿವಸ ಪಂಚಾಮೃತ ಅಭಿಷೇಕ, ಇನ್ನೊಂದು ದಿವಸ ಮಹಾಭಿಷೇಕ, ಬರೀ ಅಭಿಷೇಕವನ್ನೇ ಇರುವಂಥದ್ದು, ಇನ್ನೊಂದು ದಿವಸ ಕ್ಷೀರಾಭಿಷೇಕ ಅನ್ನೋಂಥದ್ದು, ಲಾಸ್ಟ್ನೇ ದಿವಸ ಕ್ಷೀರ ಮತ್ತು ಫಲ ಅಭಿಷೇಕವನ್ನು ಮಾಡುವಂಥ ವಿಚಾರಗಳಾಗಿದೆ. ಈಗ ಈ ದೇವಸ್ಥಾನದ ಧರ್ಮದರ್ಶಿಗಳು ಕೂಡ ಆದಂಥ ಅವರು ಕೂಡ ಭಾಳ ಸಾಥ್ ಕೊಟ್ಟು ಈ ದೇವಸ್ಥಾನವನ್ನು ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ಅವರ ಕುಟುಂಬದವರು, ಅಣ್ಣ ತಮ್ಮಂದಿರು, ಅವರ ಮಕ್ಕಳು, ಅವರ ಶ್ರೀಮತಿಯವರು ಎಲ್ಲರೂ ಕೂಡ ಬಹಳ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಒಂದು ಸಂಘವೂ ಕೂಡ, ನಮ್ಮ ಒಂದು ಪುರೋಹಿತ ವೃಂದಗಳು ಕೂಡ ಬಂದಿದೆ. ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ ಈ 3 ಭಾಗದಿಂದನೂ ಪುರೋಹಿತ ವೃಂದದವರು ಬಂದಿದ್ದಾರೆ. ಬಹಳ ಅದ್ಧೂರಿಯಾಗಿ ನಡೆದಂತಹ ಕಾರ್ಯಕ್ರಮ. ಇವತ್ತಿನ ದಿವಸ ಪ್ರಥಮ ದಿನ ಬಹಳ ಅದ್ಧೂರಿಯಾಗಿ ನಡೆದಿದೆ. ನಾಳೆ ನೋಡೋಣ ಯಾವುದೇ ರೀತಿ ಇದೆ ಅನ್ನೋದನ್ನು ನಾವು ನಾಳೆ ಕಾದು ನೋಡಬೇಕಾಗತ್ತೆ. ಎಲ್ಲ ಭಕ್ತಾದಿಗಳು ದಯವಿಟ್ಟು ಇದು ಹೇಳೋದು ನನ್ನ ಒಂದು ವಿಚಾರ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಇನ್ನೂ ಒಂದು, ಹಿಂದೆ ಹೇಗಿತ್ತು ಅದು ನನಗೆ ಗೊತ್ತಿಲ್ಲ, ಮುಂದೆ ಮಾತ್ರ ಈಗ ಇವತ್ತಿನ ದಿವಸ 3 ದಿನ ನಾನು ನೋಡೋ ಮಟ್ಟಿಗೆ 1 ತಿಂಗಳಿಂದ ಈಚೆಗೆ ಬಹಳ ಒಂದು ಶಕ್ತಿಶಾಲಿಯಾಗಿದೆ. ನಾನು ಹಿಂದೆ ಒಂದು ಸತಿ ಹಿಂಗೆ ಬಂದು ಹೋದಾಗ ಇದರಲ್ಲಿ ಏನು ಅಷ್ಟು ಒಂದು ಸ್ವಲ್ಪ ಇದಿರಲಿಲ್ಲ. ಈಗ ಬಂದ ಮೇಲೆ ಸ್ವಲ್ಪ ಶಕ್ತಿ, ತುಂಬ ಭಗವಂತನ ಶಕ್ತಿ ಇದೆ. ಇವತ್ತಿನ ಬೆಳಗ್ಗೆ ಅಲಂಕಾರದಲ್ಲಿ ಬಹಳ ಅದ್ಧೂರಿಯಾಗಿ ಕಾಣ್ತಾ ಇದ್ದಾರೆ. ನಾಳೆನೂ ಕೂಡ ಇದೇ ರೀತಿಯ ಅಲಂಕಾರ ಇರ್ತದೆ. 3 ದಿವಸ ಇನ್ನೂ ಸತತವಾಗಿ 4 ದಿವಸ ಕೂಡ ಇದೇ ರೀತಿ ಸತತವಾಗಿ ಅಭಿಷೇಕ ಅಲಂಕಾರಗಳ ಪೂಜೆ ಇರ್ತದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ, ಮಂಟೇ ಸ್ವಾಮಿ, ರಾಚಪ್ಪಾಜಿ, ಅದು ಚನ್ನಜಮ್ಮ, ದೊಡ್ಡಮ್ಮ ತಾಯಿ ಮತ್ತು ಬಸಪ್ಪ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇನ್ನಷ್ಟು ಜನಗಳು ಆಗಮಿಸಬೇಕು ಅನ್ನೋಂಥ ವಿಚಾರವನ್ನು ನಾವು ತಿಳಿಸ್ಪಡಿಸಿ ಈ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸಿದ್ದಪ್ಪಾಜಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ
ತಮ್ಮ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ಭಕ್ತಾದಿಗಳಿಗೂ ಈ ಚಂದ್ರಮಂಡಲ 4ನೇ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ಇಂದಿನ ಈ ಚಂದ್ರಮಂಡಲ ಉತ್ಸವ ಈಗ ನೀವು ನೋಡುವಂಥ ಚಿತ್ರದಲ್ಲಿ ಏನಿದೆ ಇದೆಲ್ಲ ನೀವೇ ನಡೆಸಿದಂಥ ಒಂದು ಕಾರ್ಯಕ್ರಮ. ಇದಕ್ಕೆ ತಮ್ಮಂಥ ಭಕ್ತಾದಿಗಳು ವರ್ಷವೂ ಇದೇ ರೀತಿ ನಡೆಸ್ಕೊಡ್ಬೇಕೆಂದು ತಾವು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದು ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಾಗೂ ನಾವು ಈ ಟ್ರಸ್ಟಲ್ಲಿ 10 ಜನ ಮೆಂಬರ್ಸನ್ನು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಪುಟ್ಟಸ್ವಾಮಿಯವರು ಬ್ಯಾಟರಾಯನದೊಡ್ಡಿಯವರು, ರವಿಯವರು ಚೆನ್ನಪ್ಪ ಬ್ಯಾಟರಾಯನದೊಡ್ಡಿಯವರು ಹಾಗೂ ರಘು ಅವರು ಬ್ಯಾಟರಾಯನದೊಡ್ಡಿ ಗ್ರಾಮದ ನಿವಾಸಿ, ಮತ್ತು ಗೌರಮ್ಮ ಶಿವಲಿಂಗಯ್ಯನವರು ಹಾಗೂ ಪುಟ್ಟರಾಜು ಅವರು, ಮಗಣ್ಣ ಅವರು, ಮತ್ತು ಇವರೆಲ್ಲ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ಸಿದ್ದರಾಜು ಅವರು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಎಲ್ಲರೂ ಈ ದಿನದ ಎಲ್ಲ ಶ್ರಮವನ್ನು ಹಾಕಿ ಈ ದಿನ ತಮಗೆ ಈ ಚಂದ್ರಮಂಡಲ ಉತ್ಸವದ ಬಗ್ಗೆ ನಿಮಗೆ ಈ ತುಣುಕನ್ನು ನೋಡಿದ್ರೆ ನಿಮಗೆ ಶ್ರಮ ಏನಿದೆ ಅನ್ನೋದನ್ನು ತಾವೇ ತಿಳ್ಕೊಬೋದು. ಎಲ್ಲ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಬೇಕು. ಚಂದ್ರಮಂಡಲ ಉತ್ಸವ ನಾವು ನೋಡೋದಕ್ಕೆ ಚಿಕ್ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿದೆ ನಿಮ್ಮ ಮಿನಿ ಚಿಕ್ಕಲ್ಲೂರಿಂದ ಈ ಕಾರ್ಯಕ್ರಮ ಇಲ್ಲಿನ ಈ ದೇವಸ್ಥಾನದಲ್ಲಿ ನಡೀತಿದೆ. ಬ್ಯಾಟರಾಯನದೊಡ್ಡಿ ಹಳೆ ಊರು ಗ್ರಾಮದ ಈ ಭಾಗದಲ್ಲಿ ತಮ್ಮೆಲ್ಲರಿಗೂ ಈ ಮೂಲಕ ಮುಂದಿನ ವರ್ಷದ ಚಂದ್ರಮಂಡಲಕ್ಕೆ ಹಾಗೂ ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಬಂದು ಒಂದು ಶ್ರಮವನ್ನು ಹಾಕಿ ಮುಂದಿನ ರಾಜಗೋಪುರವನ್ನು ಮಾಡಬೇಕು ಅಂತ ನಿರ್ಮಾಣ ಮಾಡಿಕೊಂಡಿದ್ದೇವೆ. ತಾವುಗಳು ನೀವು ಮನಸಾರ ಬಂದು ನಮ್ಮ ಕೈಯಲ್ಲಾದ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ತಾವುಗಳು ಎಲ್ಲರೂ ಕೂಡಿ ಈ ರಾಜಗೋಪುರದ ನಿರ್ಮಾಣವನ್ನು ನೀವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಮುಂದಿನ ಶಿವರಾತ್ರಿ ಹೊತ್ತಿಗೆ ನಾವು ಈ ರಾಜಗೋಪುರವನ್ನು ನಿರ್ಮಾಣ ಮಾಡೋ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯುಗಾದಿ ಹಬ್ಬಕ್ಕೆ ಪೂಜೆ ನಡೆಯುತ್ತೆ. ಎಲ್ಲರೂ ತಮ್ಮಲ್ಲಿ ಆದಂಥ ಇಟ್ಟಿಗೆ ಆಗ್ಬೋದು, ಮರಳು, ಕಂಬಿ, ಸಿಮೆಂಟು, ಇದನ್ನು ಎಲ್ಲರೂ ತಾವುಗಳು ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ನೀಡಿದರೆ ರಾಜಗೋಪುರದ ಈ ನಿರ್ಮಾಣ ಕಾರ್ಯವನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ. ತಮ್ಮಗಳೆಲ್ಲರಿಗೂ ಈ ಮೂಲಕ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ರಾಜು ಪುಟ್ಟಸ್ವಾಮಿ ಮಾಡುವ ಅನಂತ ಧನ್ಯವಾದಗಳೊಂದಿಗೆ ಈ ದಿನದ ಮೊದಲನೇ ದಿನದ ಕಾರ್ಯಕ್ರಮ ಚಂದ್ರಮಂಡಲ ಉತ್ಸವ ಇನ್ನೂ 3 ದಿನ ಈ ಕಾರ್ಯಕ್ರಮ ನೆರವೇರ್ತದೆ. ಹೀಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದು ಈ ಭಗವಂತನ ಆಶೀರ್ವಾದ ಪಡೆದು ಬಸಪ್ಪನ ಆಶೀರ್ವಾದವನ್ನು ಪಡ್ಕೊಂಡು ಈ 3 ದಿನ ಮತ್ತೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ವಿನಂತಿ.